ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಒಂದು ಸ್ವೀಟು ಬಾದುಷಾ ಮಾಡೋ ವಿಧಾನವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಪರೋಟದಲ್ಲಿ ಮೈದಾವನ್ನು 7.5 kg ಹಾಕಿಕೊಳ್ಳೋಣ. ಮೈದಾ 7.5 kg ಇದೆ. ಅದು ಮೈದಾ ಎಲ್ಲ ಸೈಡಿಗೆ ತೊಳ್ಳಿ ಸೆಂಟ್ರಲ್ ಗ್ಯಾಪ್ ಇಟ್ಕೊಳ್ಳಿ. ಸೋಡಾವನ್ನು 1 kgಗೆ 1 ಉಡ್ಡೆ ಥರ ಹಾಕಬೇಕು. ಯಾವ ಗಾತ್ರದಲ್ಲಿದೆಯೋ ಅದೇ ಗಾತ್ರದಲ್ಲಿ ಸೋಡಾವನ್ನು ಹಾಕಿಕೊಳ್ಳಬೇಕು. ಮೊಸರು 1 ಲೀಟರ್ ಆ ಥರ ಸೈಡಲ್ಲಿ ಸುತ್ತು ಹಂಗೆ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸೆಂಟ್ರಲ್ ಮಾತ್ರ ಹಾಕಬೇಡಿ, ಹಾಕಿದರೆ ಕಪ್ಪು ಬಣ್ಣ ಬರುತ್ತದೆ ಬಿಸಿಗೆ. ಮೊಸರು ಹಾಕೋದ ಕಾರಣ ಕ್ರಿಸ್ಪಿ ಗರಿಗರಿಯಾಗಿ ಬಾದುಷಾ ಬರುತ್ತೈತೆ. ಈಗ ಒಂದು ಎಣ್ಣೆ ಬಾಣಲಿ ಇಟ್ಟು 2.5 kg ಡಾಲ್ಡಾ ಕಾಯಿಸಿಕೊಳ್ಳೋಣ. ಗ್ಲಾಸ್ ನೋಡಿ, ಆ ಗಾತ್ರದಲ್ಲಿ 16 ಗ್ಲಾಸ್ ನೀರು ಲೆಕ್ಕ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ 2.5 kg ಡಾಲ್ಡಾ ಹಾಕಿದ ಮೇಲೆ ಸ್ವಲ್ಪ ಬಿಸಿ ಇರಬೇಕು. ಮುಟ್ಟಷ್ಟು ಬಿಸಿ, ಜಾಸ್ತಿ ಬಿಸಿ ಬೇಡ, ಸ್ವಲ್ಪ ಹೊಗೆ ಬರಬೇಕು. ಆ ಥರ ನೋಡಿ, ಆ ಥರ ಹೊಗೆ ಬರುತ್ತೆ. ಈಗ ಸ್ವಲ್ಪ ನೀರು ಹಾಕ್ತೀನಿ. ಇವಾಗ ಆ ಥರ ಹೊಗೆ ಬಂದರೆ ಸಾಕು, ಅಷ್ಟು ಮಾತ್ರ ಇದ್ದರೆ. ನೀರು ಹಾಕುವಾಗ ಹುಷಾರಾಗಿ ಹಾಕಿ, ನಿಧಾನಕ್ಕೆ ಸ್ವಲ್ಪನೇ ಹಾಕಿ, ಎಲ್ಲ ಒಂದೇ ಕಿತ್ತು ಹಾಕ್ಬಿಡಿ. ಒಂದೇ ಕಿತ್ತು ಹಾಕಿದ್ರೆ ಎಲ್ಲ ಆಚೆ ಕಡೆ ಬಂದುಬಿಡುತ್ತೆ. ಬಿಸಿ ಇರೋ ಕಾರಣ ಜಾಸ್ತಿ ಬಿಸಿ ಇದೆ ನೋಡಿ, ಅಷ್ಟು ಮಾತ್ರ ಬಿಸಿ ಇರಲೇಬೇಕು. ನಾನು ಲೆಕ್ಕ ಮಾಡಿ ಹಾಕಿರೋದು 16 ಗ್ಲಾಸ್ ನೀರು ತಗೊಂಡು ಚೆನ್ನಾಗಿ ಹಾಕ್ಬಿಟ್ಟು ಅಷ್ಟು ನೀರು ಚೆನ್ನಾಗಿ ಸ್ವಲ್ಪನೇ ಹಾಕ್ಕೊಂಡು ಕೈಯಲ್ಲಿ ಸ್ವಲ್ಪ ಹಂಗೆ ಆ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿ ನಿಧಾನಾಗಿ. ಹುಷಾರು, ಬಿಸಿ ಇರುತ್ತೆ, ಬಿಸಿ ಸ್ವಲ್ಪ ಮುಟ್ಟಬೇಡಿ. ಆ ಥರ ಫಸ್ಟು ಮಿಕ್ಸ್ ಮಾಡಿಬಿಡಿ. ಒಂದೇ ಕಿತ್ತು ಬಿಸಿ ಮೇಲೆ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಉಂಟೆ ಕಟ್ಬಿಡುತ್ತೆ ಜಾಲ್ಡ. ಬೇಗ ಫಾಸ್ಟಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಮೈದಾ ಮಿಕ್ಸ್ ಆಗಿಬಿಟ್ರೆ ಮತ್ತೇನೂ ಆಗೋಲ್ಲ. ಆ ಥರ ಚೆನ್ನಾಗಿ ನಾದಬೇಕು. ಅದ್ಬಿಟ್ಟು ಆ ಥರ ಮಿಕ್ಸ್ ಮಾಡಿ ಫಾಸ್ಟಾಗಿ ಪ್ರೊಸೆಸ್ ಮಾಡಬೇಕು. ಅದು ಸ್ವಲ್ಪ ಸ್ಲೋ ಮಾಡಿದ್ರು ಉಂಟೆ ಕಟ್ಟಿಬಿಡ್ತದೆ ಜಾಲ್ಡ. ನೀವು ಆ ಥರ ಎಷ್ಟು ಸಾಟಿ ಕೊಡ್ತೀರೋ ಕೈಯಲ್ಲಿ ಅಷ್ಟು ಲೇಯರ್ ಬರುತ್ತೆ, ಪೊರೆಗಳು ಬರ್ತೈತೆ, ಗರಿಗರಿಯಾಗಿರುತ್ತೆ ಬಾದುಷಾ. ತಿಂತಾಯಿದ್ರೆ ಮತ್ತೊಂದು ತಿನ್ನಬೇಕು ಅಂತ ಅನಿಸುತ್ತೆ. ಆ ಥರ ಕೈಗೆ ಯಾವುದೇ ಥರ ಅಂಟಬಾರ್ದು. ನೋಡಿ, ನಾನು ಯಾವ ಥರ ಬಿಡಿಸ್ತಾ ಇದ್ದೀನೋ ಆ ಥರ ಚೆನ್ನಾಗಿ ನಾದಿ ನೋಡು. ಅಷ್ಟೇ, ಹಂಗೆ ಪ್ರೆಸ್ ಮಾಡ್ತಾ ಇರಿ, ಸಾಕು. ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಮತ್ತು ಎಷ್ಟು ಸಾಟಿ ಕೊಡ್ತೀರೋ ಅಷ್ಟು ಸಾಫ್ಟಾಗಿ ಬರುತ್ತೆ, ಅಷ್ಟು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಬಾದುಷಾ. ಬೇಕಾದರೆ ಮೊಸರು ಬೇಕಂದರೆ ನಿಮ್ಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಸ್ಕಿಪ್ಪು ಮಾಡಬಹುದು. ಮೊಸರು ಹಾಕೇಬೇಕಂತಿಲ್ಲ, ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಅದನ್ನೆಲ್ಲ ಒಂದು ಸೈಡ್ಗೆ ಇದ್ಮೇಲೆ ನಾವು ಉಂಟೆ ಮಾಡ್ತೀನಿ. ಈಗ ಅಷ್ಟು ಮಾತ್ರ ಬಂದರೆ ಸಾಕು, ಪರ್ಫೆಕ್ಟಾಗಿದೆ ಅಂತ ಲೆಕ್ಕ. ಅಷ್ಟೇ ಸಾಕು. ಒಂದು 10 ನಿಮಿಷ ನೆನೆಕ್ಕೆ ಬಿಡೋಣ. ಯಾವುದೇ ಕಾರಣಕ್ಕೂ ಗಾಳಿ ಹೋಗ್ಬಾರ್ದು. ಸುತ್ತು ಕವರ್ ಹಾಕಿ, ಯಾಕಂದರೆ ಮತ್ತೆ ಆರಿಬಿಡ್ತೈತೆ. ಆರಿದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ. ಆ ಥರ ಫುಲ್ಲು ಕವರ್ ಮಾಡಿ ಕ್ಲೀನಾಗಿ, ಎಲ್ಲ ಗ್ಯಾಪ್ ಬಿಡಬೇಡಿ. ಅದು ಕರೆಕ್ಟಾಗಿ ಮೆತ್ತಗೆ ನೋಡಿ. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಈಗ ಬನ್ನಿ ಪಾಕಕ್ಕೆ ರೆಡಿ ಮಾಡಿಕೊಳ್ಳೋಣ. ಒಂದು ಪಾತ್ರೆ ಇಕ್ಕಿ 1 ಕೈ ಬಟ್ಲಲ್ಲಿ ನಾವು ಹಾಕ್ತಾಯಿದ್ದೀವಿ ನೋಡಿ. 6 ಕೈ ಬಟ್ಲು ಸಕ್ಕರೆ ಹಾಕಿದ್ವಿ. 6 ಕೈ ಬಟ್ಲು ಸಕ್ಕರೆ ಹಾಕಿದ್ವಿ. ಅದರಲ್ಲಿ 12 kg ಅಷ್ಟು ಆಗುತ್ತೆ. ಮತ್ತು ಅದೇ ಕೈ ಬಟ್ಲಲ್ಲಿ ನಾವು ನೀರು 2.5 ಕೈ ಬಟ್ಲು ಹಾಕಿದ್ವಿ ನೀರು. ಮತ್ತೊಂದು ಕಡೆ ಎಣ್ಣೆ ಸ್ವಲ್ಪ ಕಾಯಲು ಇಕ್ಕಬೇಕು. ಸ್ವಲ್ಪ ಕಾಯಬೇಕು ಎಣ್ಣೆ. ಆ ಥರ ನೀರು ಹಾಕ್ಕೊಳ್ಳಿ. ಮತ್ತು ಸ್ಟವ್ ಅಂಟಿಸೋಣ. ಸ್ವಲ್ಪ ಚೆನ್ನಾಗಿ ಪಾಕ ಕಾದ ಮೇಲೆ ತೋರಿಸಿ ನೋಡಿ ಪಾಕ ಯಾವ ಥರ ಬರಬೇಕು ಅಂತ. ಈಗ ಪರ್ಫೆಕ್ಟಾಗಿ ಪಾಕ ಅಷ್ಟು ಬಂದರೆ ಸಾಕು, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಬನ್ನಿ ಬಾದುಷಾ ಪ್ರೊಸೆಸ್ ಉಂಟೆಗಳು ನೋಡ್ಕೊಳ್ಳೋಣ, ಯಾವ ಥರ ಹಾಕೋದು ಅಂತ. ನೋಡಿ, ಬೆರಳು 2 ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಆ ಥರ ಪ್ರೆಸ್ ಮಾಡಿದ್ರೆ ಅವಶ್ಯ ಕಟ್ಟಾಗುತ್ತೆ. ಒಂದೇ ಸೈಜು, ಒಂದೇ ಲೆಕ್ಕಾಚಾರ, ಆ ಥರ ಅಷ್ಟೇ. ಹಂಗೆ ಅಷ್ಟೇ, ಏನಿಲ್ಲ. ನೀತಿ ಮೇಂಟೈನ್. ನಿಮ್ಗೆ ಆಗಿಲ್ಲ ಪರವಾಗಿಲ್ಲ, ಕಿತ್ತಬೇಕಾದ ಉಂಟೆಗಳು ಹಾಕ್ಕೊಬಹುದು ಬೇಕಂದರೆ. ಆ ಥರ ಏನು ಹಾಕೋಷ್ಟಿರಲ್ಲ. ಅಂದರೆ ಬೇಕು ಹಾಕ್ಕೊಳ್ಳಿ, ಪರವಾಗಿಲ್ಲ ಅಂದರೆ ಕಿತ್ಬಿಟ್ಟು ಬೇಕಾದರೆ ಹಾಕ್ಬೋದು. ಅಷ್ಟು ಫಾಸ್ಟಾಗಿ ಹಾಕ್ತಿದ್ದೀನಿ ಈಗ ಉಂಟೆಗಳು ನಾನು. ಈಸಿ ಅದು, ಎಷ್ಟೇ ಲೆಕ್ಕ ಕರೆಕ್ಟಾಗಿ ಅಷ್ಟೇ ಬರುತ್ತೆ. ಈಗ ಉಂಟೆ ಎತ್ಕೊಂಡು ನೋಡಿ, ಕೈಯಲ್ಲಿ 2 ಕೈಯಲ್ಲಿ ಆ ಥರ ನಾದೋಣ ಚೆನ್ನಾಗಿಲ್ಲ. ಅಷ್ಟೇ ಸುತ್ತು ಮಂದ ಇರಬೇಕು, ಸೆಂಟ್ರಲ್ಲಿ ತೆಳುವಿರಬೇಕು, ಅಷ್ಟೇ ಬಾದುಷಾ ಪರ್ಫೆಕ್ಟಾಗಿದೆ ನೋಡಿ. ಆ ಥರ ಇರಬೇಕು ಅಷ್ಟೇ. ಆ ಥರ ಎಲ್ಲ ಮಾಡ್ಕೊಳ್ಳೋಣ. ಇಟ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ನೀಟಾಗಿ. ಈಗ ನೋಡಿ, ಆ ಥರ ಅಷ್ಟೇ ಸಾಕು. ಸೆಂಟ್ರಲ್ಲಿ ಮಾತ್ರ ತೆಳುವಿರಬೇಕು, ಸುತ್ತು ಸ್ವಲ್ಪ ಮಂದ ಇರಬೇಕು, ಅಷ್ಟೇ ಬಾದುಷಾ ನೀಟಾಗಿ ಬರುತ್ತೈತೆ. ಆ ಥರ ಸುತ್ತ
ಸುತ್ತ ಮಂದ ಇರಬೇಕು, ಸೆಂಟ್ರಲ್ಲಿ ಚೆಲುವಿದ್ರೆ ಸಾಕು. ಈಗ ಪಾಕ ನೋಡೋಣ ಬನ್ನಿ. ಬಂದಿದೆ, ಕುದಿಯೋಕ್ಕಿದೆ ನೋಡಿ. ಆ ಥರ ಒಂದೇಳೆ ಪಾಕ ಸಾಕು. ನೋಡಿ ಯಾವುದೇ ಕಾರಣಕ್ಕೂ ನೋಡಿ ಆ ಥರ ಅರ್ಧಮೇಲೆ ಆ ಥರ ಬರಬೇಕು, ಕುದಿದ ಥರ ಬರುತ್ತೆ ನೋಡಿ. ನೋಡಿ ನಿಧಾನಾಗಿ ನೋಡಿ, ನಿಧಾನಾಗಿ ತೋರಿಸ್ತೀನಿ ಈಗ ನೋಡಿ. ಅಷ್ಟು ಸಾಕು, ಪರ್ಫೆಕ್ಟಾಗಿದೆ ಪಾಕ. ನಿಮ್ಗೆ ಹಂಗೂ ಗೊತ್ತಾಗಿಲ್ಲ, ನಾನು ಕೈಯಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಒಂದು ಕಿತ ಕೈಯಲ್ಲಿ ಯಾವ ಥರ ಅಂತ ಅಷ್ಟು ಬಂದರೆ ಸಾಕು. ಕೈಯಲ್ಲಿ ಕಾದಿದೆ ಪಾಕ ನೋಡಿ, ಅಷ್ಟೇ. ಕಟ್ಟಾಗಬಾರ್ದು, ಯಾವುದೇ ಕಾರಣಕ್ಕೂ ಕಟ್ಟಾಗಬಾರ್ದು ನೋಡಿ. ಹಂಗಂದಿದ ತಕ್ಷಣ ಹಂಗೆ ಇರಬೇಕು ಅಷ್ಟೇ. ಆಫ್ ಮಾಡಿದ್ದೀನಿ ಸ್ಟವ್. ಈಗ ಬಾದುಷಾ ಸುಡೋದು ಮತ್ತೆ. ಈಗ ಬಾದುಷಾ ಸುಡೋದು ಬಹಳ ಇಂಪಾರ್ಟೆಂಟು. ಯಾವುದೇ ಕಾರಣಕ್ಕೂ ಎಣ್ಣೆ ಕಾಯಬಾರ್ದು, ಸುಮ್ಮನೆ ಬೆಚ್ಚಗಿರ್ಬೇಕಷ್ಟೇ. ನಾವು ಹಾಕಿದ ತಕ್ಷಣವೇ ಒಂದು ಬಾದುಷಾ ಕೂಡ ಮೇಲೆ ಎದ್ದು ಬರಬಾರ್ದು. ಅಟ್ಲೀಸ್ಟ್ ಒಂದು 30 ಸೆಕೆಂಡ್ ಆದರೂ ಒಳಗಡೆನೇ ಇರಬೇಕು, ಅಷ್ಟೇ ಸ್ಲಿಮ್ಮಲ್ಲೇ ಇರಬೇಕು ಬಾದುಷಾ. ಆಗ ಕ್ಲೀನಾಗಿ ಬೇಯ್ತೈತೆ. ಎಲ್ಲರೂ ತಪ್ಪು ಮಾಡೋದಿಲ್ಲೇ, ಎಣ್ಣೆ ಕಾಯಿಸ್ಬಿಡ್ತಾರೆ, ಹಾಕ್ಬಿಡ್ತಾರೆ. ಕಾಯಿಸ್ಬಾರ್ದು ಎಣ್ಣೆ, ನಿಧಾನಾಗಿ ಕಾಯ್ಬೇಕು ಎಣ್ಣೆ. ಆಗ ಬಾದುಷಾ ನಿಧಾನಾಗಿ ಒಳಗಡೆ ಎಲ್ಲ ಕ್ಲೀನಾಗಿ ಬೇಯ್ತೈತೆ ನೋಡಿ. ಆ ಥರ ಎಲ್ಲ ಬಿಟ್ಕೊಳ್ಳೋಣ ಒಳಗಡೆ ಎಣ್ಣೆಗೆ. ಆ ಥರ ಇದು ಬರಬಾರ್ದು. ಬಿಟ್ಟು ಆದಮೇಲೆ ಬೇಕಾದರೆ ಬರ್ಬೋದು, ನಿಧಾನಾಗಿ ಬಿಡಿ. ಯಾವುದೇ ಕಾರಣಕ್ಕೂ ಒಂದೇ ಕಿತ ಇದು ಬರಬಾರ್ದು. ಎಲ್ಲನೂ ನಿಧಾನಾಗೇ ಬರಬೇಕು ನೋಡಂಗೆ. ನೋಡು ಆ ಥರ ಒಂದೊಂದೇ ಬರಬೇಕು ನಿಧಾನವಾಗಿ. ನೋಡು ಸ್ಲಿಮ್ಮಾಗೇ ಇದೆ ಗ್ಯಾಸು, ಯಾವುದೇ ಕಾರಣಕ್ಕೂ ನಾನು ರೈಸ್ ಮಾಡಿಲ್ಲ. ರೈಸ್ ಮಾಡೋದು ಹೇಳ್ತೀನಿ, ಆಗ ಗ್ಯಾಸ್ ರೈಸ್ ಮಾಡಿ ಸ್ವಲ್ಪ. ಯಾವುದೇ ಕಾರಣಕ್ಕೂ ಕಲ್ಲರ್ ಆಗಲಿ ಏನೂ ಯೂಸ್ ಮಾಡಿಲ್ಲ ನಾನು. ನೀಟಾಗಿ ನ್ಯಾಚುರಲಾಗಿ ಮಾಡಿಕೊಟ್ಟಿರೋದು. ನಿಧಾನವಾಗಿ ಈಗ ಅರ್ಧ ಆಗಿದೆ. ಸ್ವಲ್ಪ ಗ್ಯಾಸು ರೈಸ್ ಮಾಡ್ಕೊಳ್ಳೋಣ, ಸ್ವಲ್ಪ ಗ್ಯಾಸು, ಸ್ವಲ್ಪ ಅಷ್ಟೇ. ಆ ಥರ ಗ್ಯಾಸ್ ಸ್ವಲ್ಪ ಇಟ್ಕೊಳ್ಳೋಣ. ಮಿನಿಮಮ್ ಅಂದರೆ 15ರಿಂದ 16 ನಿಮಿಷ ಅಂತ ನಾನು ಟೈಮ್ ಇಟ್ಕೊಂಡಿದ್ದೆ. ಅಷ್ಟೊತ್ತು ಬೆಂದಿತ್ತು ನೋಡಿ. ಆಗ ಈಗ ಪರ್ಫೆಕ್ಟಾಗಿ ಆಗಿದೆ. ಅಂದರೆ ಇಷ್ಟು ಕಲರ್ ಬಂದರೆ ಸಾಕು. ಆರಾಮಾಗಿ ಪಾಕ ಡೈರೆಕ್ಟ್ ಹಂಗೆ ಹಾಕ್ಕೊಳ್ಳಿ, ಏನು ಪರವಾಗಿಲ್ಲ. ಬಿಸಿ ಪಾಕಕ್ಕೆ ಹಂಗೆ ಹಾಕ್ಕೊಳ್ಳಿ. ಬಿಸಿ ನೋಡು, ನಾನು ಹಂಗೆ ಹಾಕ್ತಾಯಿದ್ದೀನಿ ನೋಡಿ ಪಾಕದಲ್ಲಿ. ನೋಡಿ ಹಂಗೆ ನೆನೆಸ್ತಾ ಇದ್ದೀನಿ ನೋಡಿ. ಒಂದೇ ಕಿತ ಇನ್ನು ಬೇಗ ಆಗಿಬಿಡುತ್ತೆ ಬಿಸಿ ಮೇಲೆ ಹಾಕೋ ಕಾರಣ ನೋಡಿ. ಆ ಥರ ಇನ್ನೊಂದು ಕಿತ ಬಿಡ್ತಾಯಿದ್ದು ನೋಡಿ. ಯಾವುದೇ ಕಾರಣಕ್ಕೂ ಆ ಥರ ಎದ್ದೇಳಬಾರ್ದು ನೋಡಿ. ಅಷ್ಟೇ ಒಂದು ನಿಮಿಷ, 1.5 ನಿಮಿಷ, 2 ನಿಮಿಷ ಅಷ್ಟೇ ಸಾಕು. ಪಾಕಲ್ಲಿ ನೆಂದ್ಬಿಡುತ್ತೆ ಬೇಗ ಬಿಸಿಯಲ್ಲಿ. ಸ್ವಲ್ಪ ಕೊಕೊನಟ್ ಪೌಡ್ರ್ ಬೇಕಂದರೆ ನಿಮ್ಗೆ ಹಾಕ್ಕೊಳ್ಳಿ, ನಾನು ಸ್ಕಿಪ್ ಮಾಡಿ ನೋಡಿ. ಎಷ್ಟು ಕ್ಲೀನಾಗಿದೆ ನೋಡಿ. ಮೆತ್ತ ಹೆಂಗಿದೆ, ಗರಿಗರಿಯಾಗಿ ಒಳಗಡೆ ಸಾಫ್ಟಾಗಿ ನೋಡಿ. ಎಷ್ಟು ಪೊರೆಗಳು ಬಂದಿದೆ, ಅಷ್ಟು ಪೊರೆ ಎಷ್ಟು ನಾದ್ತಿರೋ ಅಷ್ಟು ಪೊರೆ ಬರುತ್ತೆ ನೋಡಿ. ಕ್ಲೀನಾಗಿ ಹೆಂಗಿದೆ ವೈಟಾಗಿ ಒಳಗಡೆ ನೋಡಿ, ಎಷ್ಟು ನೀಟಾಗಿದೆಯಾ. ಅಷ್ಟೇ ಬಾದುಷಾ ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟು ಹಾಕ್ಕೊಂಡ್ರೆ ನೀವು ಸಾಕು ನೋಡಿ. ಎಲ್ಲ ಒಂದು 650 ಪೀಸು ಬಾದುಷಾ ಮಾಡೋ ಇದ್ದಾನೆ. ಥ್ಯಾಂಕ್ ಯು.